ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಶಿವಾನಿಯಲ್ಲಿ ತ್ರೈಮಾಸಿಕ ಪೋಷಕರ ಸಭೆ. ಅಜ್ಜಂಪುರ ತಾಲೂಕಿನ ಶಿವಾನಿ ಗ್ರಾಮದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತ್ರೈಮಾಸಿಕ ಪೋಷಕರ ಸಭೆಯನ್ನು ಸೋಮವಾರ ಆಯೋಜಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಪ್ರಾಚಾರ್ಯರಾದ ವಿಜಯಕುಮಾರ್ ವಹಿಸಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೈಗಾರಿಕಾ ತರಬೇತಿ ಮತ್ತು ಕೌಶಲಾಭಿವೃದ್ಧಿ ಇಲಾಖೆಯ ಆಯುಕ್ತರ ಆದೇಶದ ಮೇರೆಗೆ ಪ್ರತಿ 3 ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನು ನಡೆಸುವುದು ಕಡ್ಡಾಯವಾಗಿದ್ದು, ಈ ಸಭೆಯಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ, ಹಾಜರಾತಿ, ಶಿಸ್ತು, ತರಬೇತಿ, ಗುಣಮಟ್ಟ ಸೇರಿದಂತೆ ವಿವಿಧ ವಿಷಯಗಳನ್ನು ಚರ್ಚಿಸಿ ವರದಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸಲಾಗುತ್ತದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಕೇವಲ ಪಠ್ಯಾಭ್ಯಾಸಕ್ಕೆ ಮಾತ್ರ ಸೀಮಿತವಾಗದೆ ಕೈಗಾರಿಕಾ ಕ್ಷೇತ್ರದಲ್ಲಿ ಅಗತ್ಯವಿರುವ ತಾಂತ್ರಿಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ಇದಕ್ಕಾಗಿ ಪೋಷಕರು ಮತ್ತು ಉಪನ್ಯಾಸಕರು ಪರಸ್ಪರ ಸಹಕಾರದಿಂದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು. ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಮಯ ಪಾಲನೆ, ಕೆಲಸದ ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯುತತನ ಬೆಳೆಸುವಲ್ಲಿ ಪೋಷಕರ ಪಾತ್ರ ಅತ್ಯಂತ ಮಹತ್ವದ್ದು ಎಂದು ಹೇಳಿದರು. ನಿವೃತ್ತ ಪ್ರಾಚಾರ್ಯರಾದ ರಹಮತ್ ಉಲ್ಲಾ ಮಾತನಾಡಿ, ಇಂದಿನ ಯುಗದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವಿದೆ. ಐಟಿಐನಲ್ಲಿ ತರಬೇತಿ ಪಡೆಯುವ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ಉತ್ತಮವಾಗಿ ಅಭಿವೃದ್ಧಿಪಡಿಸಿಕೊಂಡರೆ ದೇಶದಲ್ಲಿಯೇ ಅಲ್ಲದೆ ವಿದೇಶದಲ್ಲಿಯೂ ಉದ್ಯೋಗಾವಕಾಶಗಳನ್ನು ಪಡೆದುಕೊಳ್ಳಬಹುದು. ವಿದ್ಯಾರ್ಥಿಗಳು ದುರುಳ ಸಂಗತಿಗಳನ್ನು ದೂರವಿಟ್ಟು ತಮ್ಮ ಗುರಿಯತ್ತ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ಸಭೆಯಲ್ಲಿ ಪೋಷಕರು ತಮ್ಮ ಮಕ್ಕಳ ತರಬೇತಿ, ಉದ್ಯೋಗಾವಕಾಶಗಳು, ಶಿಸ್ತು ಹಾಗೂ ತರಬೇತಿ ವಿಧಾನಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಉಪನ್ಯಾಸಕರು ವಿದ್ಯಾರ್ಥಿಗಳ ಪ್ರಗತಿ ಕುರಿತು ಮಾಹಿತಿ ನೀಡಿ ಪೋಷಕರಿಂದ ಸಹಕಾರ ಕೋರಿದರು. ವಿದ್ಯಾರ್ಥಿಗಳ ಹಾಜರಾತಿ ಹೆಚ್ಚಿಸುವುದು, ತರಬೇತಿ ಸಮಯದಲ್ಲಿ ಶಿಸ್ತು ಪಾಲಿಸುವುದು ಹಾಗೂ ಸಂಸ್ಥೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಿರಿಯ ತರಬೇತಿ ಅಧಿಕಾರಿಗಳಾದ ರಂಗಸ್ವಾಮಿ, ಪ್ರದೀಪ್, ಶಿವಕುಮಾರ್, ಪ್ರಕಾಶ್ ಹಾಗೂ ಪ್ರಥಮ ದರ್ಜೆ ಸಹಾಯಕರಾದ ನಜೀರ್ ಉಪಸ್ಥಿತರಿದ್ದರು. ಪೋಷಕರು, ತರಬೇತುದಾರರು ಮತ್ತು ಸಿಬ್ಬಂದಿ ಸಭೆಯಲ್ಲಿ ಭಾಗವಹಿಸಿದ್ದರು. ವರದಿ ಪ್ರದೀಪ್ ಹೆಚ್ಇ, ಪ್ರಜಾಪವರ್ ಟಿವಿ, ತರೀಕೆರೆ. ಅಭ್ಯರ್ಥಿಗಳಿಗೆ, ಪ್ರಾಕ್ಟೀಸ್ ಇರೋರಿಗೆ ಈ ವರ್ಷ ಇದೇ ಮಾರ್ಚ್ 22ನೇ ತಾರೀಕು ಲಾಸ್ಟ್ ಅಡ್ಮಿಷನ್ ಮಾಡ್ಕೋಬೋದು. ಡೈರೆಕ್ಟ್ ಸಿಗ್ತದೆ. ಅಡ್ಮಿಷನ್ ಮಾಡ್ಕೊಂಡ್ಬಿಟ್ಟು ಮುಂದಿನ ಜುಲೈಯಲ್ಲಿ ನೀವು ಪರೀಕ್ಷೆ ಪಾಸ್ ಮಾಡ್ಕೊಬೋದ್ರೆ ನಿಮಗೆ ಒಂದು ಯೋಗ್ಯತೆವಾದ ಎಲ್ಲರಿಗೆ ಸಿಕ್ಕಂಗೆ ಸರ್ಟಿಫಿಕೇಟ್ ನಿಮ್ಗೂ ಸಿಗುತ್ತೆ. ಅದನ್ನು ನೀವು ಸದುಪಯೋಗಿಸ್ಕೋಬಹುದು. ಈಗ ಕಾಲ ಸಿಕ್ಕಿದೆ. ನೀವೇನು ಕ್ಲಾಸಿಗೆ ಬರೋದು ಬೇಕಾಗಿಲ್ಲ, ಅಟೆಂಡೆನ್ಸ್ ಏನು ಬೇಕಾಗಿಲ್ಲ. ನಮ್ಮ ಸರ್ಕಾರ, ನಮ್ಮ ಡಿಪಾರ್ಟ್ಮೆಂಟ್ ಏನು ಕೇಳ್ತಾರೆ, ರಿಕ್ವೈರ್ಮೆಂಟ್ಸ್ ಏನಿದೆ, ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಕೊಟ್ಬಿಟ್ಟು ಫೀಸ್ ಎಲ್ಲ ಕಟ್ಕೊಂಡು ಅಡ್ಮಿಷನ್ ಪಡ್ಕೊಂಡು ಪರೀಕ್ಷೆ ಹಾಜರಾಗಿ ಪಾಸ್ ಮಾಡ್ಕೊಂಡ್ರೆ ಸಾಕು. ನೀವು ಕೂಡ ITIಗೆ 2 ವರ್ಷದ ITIಗೆ ಈಕ್ವಲ್ ಆಗಿರ್ತೀವಿ. ಯಾರು ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ಸ್, ಪ್ರೈವೇಟ್ ಕ್ಯಾಂಡಿಡೇಟ್ಸ್, ಹೊರಗಿನವರು, ಕೆಲಸ ಮಾಡ್ತಿರೋರು ಇದ್ದಾರೆ, ತುಂಬ ಜನ ಇದ್ದಾರೆ, ತುಂಬ ಮಕ್ಕಳು ಸಿಗ್ತಾರೆ. ಅಂಥವ್ರಿಗೆ ಒಂದು ಅವಕಾಶ ಸಿಕ್ಕಿದೆ. ದಯವಿಟ್ಟು ಇದ್ದರೆ ಎಲ್ಲರಿಗೂ ನೀವು ಈ ಒಂದು ಮೆಸೇಜನ್ನು ತಲುಪಿಸಿ ಅವ್ರು ಅಡ್ಮಿಷನ್ ಮಾಡ್ಕೊಂಡ್ಬಿಟ್ಟು ಅದರ ಉಪಯೋಗ ಪಡ್ಕೊಳ್ಳಿ. ಇನ್ನು ಇಷ್ಟೊಂದು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡ್ಕೊಂತ ನಮ್ಮೆಲ್ಲರಿಗೂ ಮತ್ತು ನಮ್ಮ ಪ್ರಾಚಾರ್ಯರಿಗೆ ಒಂದು ಚೈನ್ ಲಿಂಕ್ ಅಂತ ಕರಿತೀವಿ. ಈ ಒಂದು ಚೈನ್ ಲಿಂಕ್ ಚೆನ್ನಾಗಿದ್ದರೆ ಏನಾಗುತ್ತೆ, ಮಕ್ಕಳಲ್ಲಿ ಕಲಿತಕ್ಕಂತಹ ಒಂದು ಭಾವನೆ ಅಧಿಕವಾಗುತ್ತೆ ಅಂತಕ್ಕಂಥದ್ದು ಒಂದು ಅಂಶವನ್ನು ನಮ್ಮ ಆಯುಕ್ತರು ಗಮನಿಸಿ ಇಡೀ ನಮ್ಮ ಈ ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಸಂಸ್ಥೆಗಳಿಗೂ ಒಂದು ಆದೇಶವನ್ನು ಹೊರಡಿಸಿರ್ತಾರೆ. ಪ್ರತಿ 3 ತಿಂಗಳಿಗೊಮ್ಮೆ ನೀವು ತ್ರೈಮಾಸಿಕ ಸಭೆಯನ್ನು ಪೋಷಕರೊಂದಿಗೆ ನಡೆಸಿ ಅದರ ಏನು ಆ ಸಭೆಯಲ್ಲಿ ಚರ್ಚೆ ಆಯಿತು ಅಂತಕ್ಕಂತಹ ವಿಚಾರವನ್ನು ನಮ್ಮ ಗಮನಕ್ಕೆ ತರಬೇಕು ಅಂತಕ್ಕಂತಹ ಆದೇಶವನ್ನು ಹೊರಡಿಸಿರ್ತಾರೆ. ನಾವು ಮೊದಲೆಲ್ಲ ಮಾಡಿದ್ದೀವಿ ಪೋಷಕರ ಸಭೆಯನ್ನು, ಆದರೆ ಸಕ್ಸಸ್ ಆಗಿಲ್ಲ. ಇದನ್ನು ಮನಗಂಡಂತಹ ನಮ್ಮ ಆಯುಕ್ತರು ನೀವು ಕಂಪಲ್ಸರಿ ಮಾಡಲೇಬೇಕು, ಮಾಡಿ ಅದರಲ್ಲಿರ್ತಕ್ಕಂತಹ ಕೊರತೆಗಳು ಏನು ವಿಚಾರಗಳಿದ್ದಾವೆ, ಮಕ್ಕಳ ಅಭಿವೃದ್ಧಿಗೆ ಏನೇನೋ ನೀವು ಒಂದು ಕೊಡುಗೆಗಳನ್ನು ನೀಡ್ಬೋದು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಇಲ್ಲಿ ಕೂತು ಚರ್ಚೆ ಮಾಡಬೇಕಾಗಿದೆ. ಆ ಕಾರಣದಿಂದ ಈ ಒಂದು ವಿಶೇಷವಾದ ನಾವೊಂದು ಪೋಷಕರ ಸಭೆಯನ್ನು ಈ ಒಂದು ಸಮಯದಲ್ಲಿ ಕರೆದಿದ್ದೇವೆ. ಈಗ ನಮ್ಮ ಕೆಲವೊಂದು ಟೀಚರ್ಸ್ಗಳು ಮಕ್ಕಳ ಏನು ಇಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಯಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅವುಗಳನ್ನು ಪ್ರತಿಯೊಬ್ಬರು ಸಹ ಸ್ವಲ್ಪ ನಾವು ಚರ್ಚೆ ಮಾಡಬೇಕು. ಸೊ ಅದಕ್ಕೆ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಅಭಿಪ್ರಾಯನ ಹೇಳಬೇಕು. ಮತ್ತು ಅದಕ್ಕೆ ಏನಾದರೂ ಸಜೆಷನ್ ಕೊಡೋದಿದ್ದರೆ ನಾವು ಕೊಡ್ತೇವೆ. ಮತ್ತು ಏನಾದರೂ ಬದಲಾವಣೆ ಮಾಡ್ಕೋಬೇಕು ನಮ್ಮಲ್ಲವೇ ಅಂತ ಹೇಳೋದಿದ್ದರೆ ದಯವಿಟ್ಟು ತಾವು ನಮಗೆ ಕೆಲವೊಂದು ಸಜೆಷನ್ನ ಕೊಡಬೇಕು.